ಮತ್ತೊಮ್ಮೆ ದೀಪಾವಳಿ ದಾರಿದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ದೀಪಾವಳಿ ಹಬ್ಬದ ಸಮಗ್ರ ಮಾಹಿತಿ ಜೊತೆಗೆ ವಿಶ್ಲೇಷಣೆಯನ್ನು ನಾವು ಮಾಡ್ತಾ ಇದ್ವಿ. ಇನ್ನು ದೀಪಾವಳಿ ಹಬ್ಬದ ಪ್ರತಿಯೊಂದು ದಿನವೂ ಕೂಡ ಅರ್ಥಪೂರ್ಣ ಆಚರಣೆಯಾಗಿರುತ್ತೆ. ಬಹಳ ವಿಜೃಂಭಣೆಯಿಂದ ಎಲ್ಲ ಕಡೆ ಕೂಡ ದೀಪಾವಳಿ ಹಬ್ಬವನ್ನು ಆಚರಿಸ್ತಾರೆ. ಆದರೆ ಈ ಆಚರಣೆಯ ಹಿಂದಿನ ಸಂಪ್ರದಾಯ ಏನಿದೆ, ಭಾರತೀಯ ಸಂಸ್ಕೃತಿ ಏನು ಹೇಳುತ್ತೆ, ಇದರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಮ್ಮ ಮಾತನ್ನ ಮುಂದುವರಿಸೋಣ. ತ್ಯಾಗಲಿ ರಾಮಚಂದ್ರ ಶರ್ಮಾ ಅವರೇ, ದೀಪಾವಳಿ ಹಬ್ಬವನ್ನ ತ್ರಯೋದಶಿಯಿಂದ ಆರಂಭವಾಗುತ್ತೆ. ನೀರು ತುಂಬುವ ಹಬ್ಬ ಅಂತಾರೆ, ಜೊತೆಗೆ ಜಲಪೂರ್ಣ ತ್ರಯೋದಶಿ ಅಂತಲೂ ಕೂಡ ಕರೀತಾರೆ. ಏನಿದ್ರ ಹಿನ್ನೆಲೆ? ಯಾಕೆ ನಾವು ಮನೆಯಲ್ಲಿ ಎಲ್ಲ ಕೂಡ ಮನೆಯನ್ನ ಸ್ವಚ್ಛಗೊಳಿಸಿ ಇರೋ ನೀರನ್ನೆಲ್ಲ ಚೆಲ್ಲಿ ಹೊಸ ನೀರನ್ನ ತುಂಬಿ ಮಾಡುವಂತ ಹಬ್ಬ ಇದು? ಏನಿದೆ ಇದ್ರ ಹಿನ್ನೆಲೆ ಅಂತ? ಇದು ನಮ್ಮ ಹಬ್ಬ ಹರಿದಿನಗಳೆಲ್ಲವೂ ಕೇವಲ ಒಂದು ಧಾರ್ಮಿಕ ಪಕ್ಷವನ್ನು ಇಟ್ಟುಕೊಂಡೇ ಆಚರಣೆಯಲ್ಲಿರುವುದಿಲ್ಲ. ಸಾಮಾಜಿಕವಾದ ಪ್ರಜ್ಞೆ, ಆರೋಗ್ಯದ ಪ್ರಜ್ಞೆ, ವಾತಾವರಣದ ಪ್ರಜ್ಞೆ, ಇದೆಲ್ಲವನ್ನೂ ಕೂಡ ಇದು ಅಳವಡಿಸ್ಕೊಂಡಿರುತ್ತದೆ. ಅದರಲ್ಲೂ ಈ ದೀಪಾವಳಿ ಹಬ್ಬದಲ್ಲೂ ತ್ರಯೋದಶಿ ದಿವಸ ಮರುದಿವಸ ಅಭ್ಯಂಗವನ್ನು ಮಾಡಬೇಕು. ಅದಕ್ಕಾಗಿ ಹಿಂದಿನ ದಿವಸ ತ್ರಯೋದಶಿ ದಿವಸ ನೀರನ್ನು, ಗಂಗೆಯನ್ನು ತುಂಬುವುದು, ಹಾಗೆ ಹಿಂದೆ ಬಾವಿಯಿಂದ ನೀರನ್ನು ಎತ್ತಿ ತುಂಬುವುದು. ಬಹುಶಃ ಇನ್ನೊಂದು ಕಾರಣ ಇರಬಹುದು, ಮಳೆಗಾಲದ ಸನ್ನಿವೇಶ ಈಗ ತಾನೇ ಮುಗಿದಿರ್ತದೆ. ನೀರನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಮುಂದೆ ಅಭ್ಯಂಗಕ್ಕೆ. ಅದರಿಂದ ಹಿಂದಿನ ದಿವಸನೇ ನೀರನ್ನು ತೆಗೆದು ಅದು ಹಣಿಯಾಗಲಿಕ್ಕೆ ತೆಗೆದು ಇಟ್ಟುಕೊಳ್ಳುವಂತಹ ಸಂದರ್ಭ ಬಹುಶಃ ಇದೆ ಅಂತ ಹೇಳಿ ಅನಿಸ್ತದೆ ನಮಗೆ. ಅಂದರೆ ಎಲ್ಲ ತಯಾರಿಗಳು, ಆ ತಯಾರಿಗೆ ಅತ್ಯಂತ ಮುಖ್ಯವಾಗಿ ಬೇಕಾದ ನೀರು. ಅಭ್ಯಂಗ ಸ್ನಾನವೇ ಚತುರ್ದಶಿ ದಿವಸ ಬಹಳ ಪ್ರಧಾನವಾದ್ದರಿಂದ ಅದಕ್ಕೆ ಬೇಕಾಗುವಷ್ಟು ನೀರನ್ನು ಸಂಗ್ರಹಿಸಿ ಶುದ್ಧವಾಗಿ ಇಟ್ಟುಕೊಳ್ಳುವಂತಹ ಕಾರ್ಯಕ್ರಮ ತ್ರಯೋದಶಿ ದಿವಸ ಇರ್ತದೆ. ಅದರ ಜೊತೆಯಲ್ಲಿ ಮುಂದೆ ಇನ್ನೂ ಕಾರ್ಯಕ್ರಮಗಳು ಬರ್ತವೆ. ಕಾರಣ ಅಂದರೆ ದಕ್ಷಿಣಾಯನ ಮಳೆಗಾಲ ಕಳೀತಾ ಇದೆ, ದಕ್ಷಿಣಾಯನ ಮುಗಿತಾ ಇದೆ, ಮಳೆಗಾಲ ಮುಗಿತಾ ಇದೆ. ನಮ್ಮ ಭಾರತೀಯವಾಗಿ ಹೆಚ್ಚು ಮಳೆ ಬೀಳುವಂತಹ ದೇಶ ನಮ್ಮ ಇದು. ಮಳೆಗಾಲದಲ್ಲಿ ತಾನೇ ತಾನಾಗಿ ನಾನಾ ವಿಧವಾದಂತಹ ಕ್ರಿಮಿ ಕೀಟಗಳೆಲ್ಲ ಉದ್ಭವವಾಗಿರುತ್ತವೆ. ವಾತಾವರಣ ಬಹಳ ಕಲುಷಿತವಾಗಿರುತ್ತದೆ. ಹಾಗೆ ಮನೆಯೊಳಗೂ ಕೂಡ ಬಹಳ ರೀತಿಯಾದಂತಹ, ಈಗಿನ ಭಾಷೆಯಲ್ಲಿ ಹೇಳೋದಾದರೆ ನಾನಾ ರೀತಿಯಾದ ಬ್ಯಾಕ್ಟೀರಿಯಾ ಅನ್ನೋದು ಇದು ಎಲ್ಲ ತುಂಬಿಕೊಂಡು ಬಹಳ ರೀತಿಯಾದಂತಹ ಕಲುಷಿತ ವಾತಾವರಣ ಇರ್ತದೆ. ಅದರ ಶುದ್ಧೀಕರಣದ ಪ್ರಥಮ ಹಬ್ಬವೇ ನಮ್ಮ ಈ ದೀಪಾವಳಿ ಹಬ್ಬ. ಖಂಡಿತ. ಅಂದ್ರೆ ಮುಂದಿನ ಒಂದು ಹಬ್ಬಕ್ಕೆ ಇದೊಂದು ರೀತಿ ತಯಾರಿ ಅನ್ನೋ. ಅನಂತ ಶರ್ಮಾ ಅವರೇ, ನಿಜಕ್ಕೂ ವರ್ಷಕ್ಕೊಮ್ಮೆ ಆದ್ರೂ ಹಬ್ಬದ ನೆಪದಲ್ಲಿ ಮನೆಯನ್ನೆಲ್ಲ ಶುಚಿಗೊಳಿಸಿ ಹೊಸ ನೀರನ್ನ ತುಂಬುವಂತ ಹಬ್ಬ, ನೀರು ತುಂಬುವ ಹಬ್ಬ. ಅದೇ ರೀತಿ ನಿಜಕ್ಕೂ ಮನಸ್ಸನ್ನ ಶುಚಿಗೊಳಿಸುವಂತ ಕಾರ್ಯ ಕೂಡ ಆಗಬೇಕು. ಯಾಕೆಂದ್ರೆ ದೇಹ ಕೇವಲ ಮನೆ ಶುದ್ಧವಾದ್ರೂ ಆಗಲಿಲ್ಲ, ಸಾಕಾಗಲಿಲ್ಲ, ದೇಹ ಶುದ್ಧವಾದ್ರೂ ಆಗಲಿಲ್ಲ, ಮನಸ್ಸು ಶುದ್ಧವಾಗಬೇಕು. ನೋಡಿ, ಆಗ ಈ ಏನಾಗಿದೆ, ಮಳೆಗಾಲ ಕಳೆದಿರ್ತದೆ, ಪ್ರಕೃತಿಯೇ ಶುದ್ಧವಾಗ್ತಾ ಇರ್ತದೆ. ಆ ಪ್ರಕೃತಿಯ ಜೊತೆಗೆ ನಾವು ಹಬ್ಬವನ್ನು ಸಡಗರದಿಂದ ಮಾಡ್ತೇವೆ. ಈಗ ಶ್ರೀಮಾನ್ ತ್ಯಾಗಲಿ ಅವರು ಹೇಳಿದಾಗೆ ಇದು ಕೇವಲ ಧಾರ್ಮಿಕ ಹಿನ್ನೆಲೆ ಮಾತ್ರ ಅಲ್ಲ, ಸಾಂಸ್ಕೃತಿಕ ಹಿನ್ನೆಲೆಯೂ ಇದೆ, ಸಾಮಾಜಿಕ ಹಿನ್ನೆಲೆಯೂ ಇದೆ. ಹಬ್ಬದಲ್ಲಿ ನಾವೆಲ್ಲ ಎಲ್ಲ ಜಾತಿ ಕುಲ ಬಾಂಧವರು ಒಟ್ಟಿಗೆ ಸೇರಿ ಒಂದು ರೀತಿ ಹರ್ಷವನ್ನು ಪಡಿತೇವೆ. ಆ ಹರ್ಷವ ಅನುಭವದ ಮೂಲಕ ನಮ್ಮ ಮನಸ್ಸನ್ನು ನಾವು ಶುದ್ಧಿಗೊಳಿಸ್ಕೊಳ್ತೇವೆ. ಆ ದೃಷ್ಟಿಯಿಂದ ಕೇವಲ ಈ ಅಭ್ಯಂಗ ಸ್ನಾನ ಅಂತ ಇಡೀ ಚೆನ್ನಾಗಿ ದೇಹಕ್ಕೆ ನೀರು ಮಾಡಿ ದೇಹದ ಒಂದು ಶ್ರಮವನ್ನು ಪರಿಹರಿಸೋದು ಮಾತ್ರ ಅಲ್ಲ, ಅದು ನಮ್ಮ ಮನಸ್ಸನ್ನು ಶುದ್ಧಿಗೊಳಿಸುತ್ತದೆ ಅನ್ನೋದು ಕೂಡ ಈ ಅಭ್ಯಂಗ ಸ್ನಾನದಲ್ಲಿ ಅಡಗಿದೆ. ಅಲ್ಲಿ ನಾವು ಇನ್ನೊಂದು ಅಪಮಾರ್ಗ ಅಂತ ಒಂದು ವನಸ್ಪತಿಯ ಶಾಖೆಯನ್ನು ಹಿಡ್ಕೊಂಡು ಸುತ್ತ ಹಾಕೋದು, ಅದರಿಂದ ಪ್ರೋಕ್ಷಣೆ ಮಾಡೋದು, ಇಂಥ ಒಂದು ಅಭ್ಯಾಸ ಇದೆ ನಮ್ಮಲ್ಲಿ, ಧಾರ್ಮಿಕ ಪದ್ಧತಿ. ಉತ್ತರಣಿ, ಪ್ರಾಯಶಃ ಅದಕ್ಕೆ ಉತ್ತರಣಿ ಅಂತ ಹೆಸರು. ಉತ್ತರಣಿ ಅನ್ನೋದು ಉತ್ತರಾಯಣದ ಆಹ್ವಾನವೋ ಏನೋ. ಏನ್ ಹೇಳ್ತೀರಿ, ನಿಜಕ್ಕೂ ನೀರು ತುಂಬುವುದನ್ನ ಕೂಡ ಒಂದು ಹಬ್ಬದ ರೂಪದಲ್ಲಿ ಆಚರಿಸಬೇಕು ಅಂದ್ರೆ ಅದು ಯಾವ ರೀತಿ ಹಿನ್ನೆಲೆ ಅಂತ? ಇದು ಬಹಳ, ಇಲ್ಲಿ ನಮ್ಮಲ್ಲಿ ಎರಡು ವಿಚಾರ ಇದೆ, ಒಂದು ಶಾಸ್ತ್ರ, ಒಂದು ಸಂಪ್ರದಾಯ. ಈಗ ಸಾಮಾನ್ಯವಾಗಿ ಜನರಿಗೆ ಸಂಪ್ರದಾಯದ ಬಗ್ಗೆ ಹೆಚ್ಚಿನ ಕಲ್ಪನೆ ಇದೆ, ಶಾಸ್ತ್ರದ ಬಗ್ಗೆ ಕಲ್ಪನೆ ಇಲ್ಲ. ಶಾಸ್ತ್ರ ರೂಢಿಗರಿಯಸಿ ಅಂತ ಒಂದು ಮಾತು ಸಹ ಇದೆ. ಆದರೆ ಇದು ಶಾಸ್ತ್ರೀಯ ಹಿನ್ನೆಲೆ ನಾವು ನೋಡ್ತಾ ಹೋದರೆ, ಹಿಂದಿನ ಅಮಾವಾಸ್ಯೆಯನ್ನು ಪಿತೃಪಕ್ಷ ಅಂತ ಹೇಳಿದ್ರು, ಪಿತೃಗಳ ಕಾರ್ಯವನ್ನು ಮಾಡುವಂಥದ್ದು. ಅದಕ್ಕೂ ಮುಂದೆ ಎಲ್ಲ ಯುದ್ಧ ಶುರುವಾಯಿತು, ಎಲ್ಲ ಅಸುರ ಸಂಹಾರಗಳು ಶುರುವಾಗ್ಬಿಡ್ತು ಎಲ್ಲ ಲೋಕದಲ್ಲಿ. ಅದಾದ ನಂತರ ಅಸುರ ಸಂಹಾರ ಆದ ಕೂಡಲೇ ಭೂಮಿ ಶುದ್ಧಿ ಮಾಡಿದ್ರು. ಭೂಮಿ ಮೇಲೆಲ್ಲ ರಕ್ತಪಾತ, ರಕ್ತಾಸುರ, ಚಂಡಮುಂಡ, ನಿಶುಂಭ ಎಲ್ಲ ಸಂಹಾರ ಆದಮೇಲೆ ಭೂಮಿಯೆಲ್ಲ ರಕ್ತಮಯವಾಗಿ ರಕ್ತದ ಹೊಳೆ ಆಗೋಯ್ತು. ಜಲ ಆಗಿಲ್ಲ, ಆಗ ಜಲ ಇಲ್ಲದೆ ಎಲ್ಲವೂ ಮಲಗಳಿಂದ ಕಲುಷಿತವಾಯಿತು. ಆಗ ಭೂಮಿ ಕೃದಳಾದವಳು ಭೂಮಿ ಹುಣ್ಣಿಮೆ ಶುರುವಾಯಿತು ನಮ್ಮದು.
ಈ ಹಿಂದಿನ ಹುಣ್ಣಿಮೆಯನ್ನು ಭೂಮಿ ಹುಣ್ಣಿಮೆ ಅಂತ ಪ್ರಾರಂಭ ಮಾಡಿದ್ರು. ಇದು ಶಾಸ್ತ್ರೀಯ ಹಿನ್ನೆಲೆಗಳು. ಹಾಗಾಗಿ ಭೂಮಿ ಹುಣ್ಣಿಮೆ ಆದ ನಂತರ ಈ 15 ದಿವಸದಲ್ಲಿ ಭೂಮಿ ಒಳಗಿರುವಂಥ ನೆಲ ಮಾತ್ರ ಶುದ್ಧಿ ಮಾಡ್ರಾಗ ಜಲವೂ ಶುದ್ಧಿ ಆಗಬೇಕು. ನಮಗೆ ಜೀವನದಲ್ಲಿ ನೆಲವೊಂದು ಶುದ್ಧಿ ಇದ್ರಾಗ ಮಲದಿಂದ ಕಲುಷಿತವಾಗಿಂಥ ಜಲವನ್ನು ಶುದ್ಧಿ ಮಾಡಬೇಕು. ಯಾಕೆಂದರೆ ಮಳೆಗಾಲದಲ್ಲಿ ಹಮಾಸ್ಗಳ ಇವೋ ಬಂದು ಎಲ್ಲ ಕಡೆಗೆ ಹೋಗಿ ಕೊಳಚೆಗಳು ಸೇರಿ ಮಲದಿಂದ ಕಲುಷಿತವಾಗಿರುವಂಥ ನೀರು, ಈಗಾಗಲೇ ನಮ್ಮ ಇಬ್ಬರು ಹೇಳಿದ್ರು ಸ್ನೇಹಿತರು, ಬಹಳ ಒಳ್ಳೆ ರೀತಿಯಲ್ಲಿ ಹೇಳಿದ್ರು. ಹಾಗಾಗಿ ಇವತ್ತಿನ ಈ ಪ್ರಾಕೃತಿಕ ಒಂದು ದೃಷ್ಟಿಯಲ್ಲಿ ಬಹಳ ನಾವು ನೀರನ್ನು ಶುದ್ಧವಾಗಿ ನೋಡ್ತೇವಲ್ಲ, ಹಾಗಾಗಿ ನೀರಿನ ಸಂಸ್ಕರಣ ಅದು ಶಾಸ್ತ್ರೀಯವಾಗೂ ಇದೆ, ಅದು ಸಾಂಪ್ರದಾಯಿಕವಾಗೂ ಇದೆ. ಹಾಗಾಗಿ ಆ ಗಂಗಾ ಜಲವನ್ನು ಪೂಜೆ ಮಾಡಿದ್ರು, ಭೂಮಿಯ ನೆಲದೊಳಗಿರುವ ಜಲವನ್ನು ಪೂಜೆ ಮಾಡಿದ್ರು. ಯಾಕಂದರೆ ನಾವು ಮಾಡುವಂಥ ಪೂಜೆ ಇವತ್ತು ಪ್ರಕೃತಿಯಲ್ಲಿ ಎರಡು ದೊಡ್ಡದು, ಒಂದು ಭೂಮಿ ಒಂದು ನೀರು. ಅದು ಒಂದು ಬಿಟ್ಟು ಒಂದಿಲ್ಲ, ನೀರು ಬಿಟ್ಟು ಭೂಮಿ ಇಲ್ಲ, ಭೂಮಿ ಬಿಟ್ಟು ನೀರಿಲ್ಲ. ಹಾಗಾಗಿ ಮನುಷ್ಯನಿಗೆ ಅದೆರಡೂ ಅಗತ್ಯ. ಒಳಿಲಿಕ್ಕೆ ಮನೆ ಬೇಕಾದರೆ ಕುಡಿಲಿಕ್ಕೆ ನೀರು ಬೇಕು. ಅದೆರಡನ್ನೂ ಸಹ ಎಲ್ಲ ದೂಷಿತವಾಗಿದೆ. ಯಾವಾಗ ಪಿತೃಪಕ್ಷದ ಅಮಾವಾಸ್ಯೆಯಿಂದ ಆರಂಭಿಸಿ ಈ ನರಕ ಚತುರ್ದಶಿ ಸಂಹಾರ ಆದಮೇಲೆ ಇನ್ನೂ ಸಂಹಾರ ಇಲ್ಲ, ಇಲ್ಲಿಗೆ ಉಪಸಂಹಾರ. ಹಾಗಾಗಿ ಯಾವಾಗ ಸಂಹಾರ ಮುಗೀತೋ ಅಲ್ಲಿ ಮತ್ತೆ ಪುನಃ ಉಪಸಂಹಾರ ಮಾಡಿದ್ರು. ರಾಮಚಂದ್ರ ಭಟ್, ನೀರು ತುಂಬುವ ಹಬ್ಬದಿಂದಲೇ ಜಲಪೂರ್ಣ ತ್ರಯೋದಶಿ ಅನ್ನೋ ಹೆಸರು ಬಂತ ಹೇಗೆ ಅಂತ ಇಲ್ಲಿ ಅಂದರೆ ನೀರಿಗೆ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ನಾವು ಎಲ್ಲದನ್ನೂ ದೇವರು ಅಂತ ಹೇಳಿ ಕಾಣೋದು. ನೀರನ್ನು ದೇವರು ಅಂತ ಹೇಳಿ ಕಾಣ್ತೇವೆ. ನೀರನ್ನು ಬರೀ ತುಂಬುವುದು ಅಂತಲ್ಲ, ಅಲ್ಲಿ ನೀರನ್ನು ಪೂಜೆ ಮಾಡ್ತೇವೆ. ಶಾಸ್ತ್ರೀಯ ಆಧಾರದ ಪ್ರಕಾರ ಆ ನೀರನ್ನು ಇಟ್ಟಿರತಕ್ಕಂತಹ ಪಾತ್ರೆಗೆ ಒಂದು ಪತ್ರೆಯನ್ನು ಕಟ್ಟಿ ಅದಕ್ಕಾಗಿ ನೀರನ್ನು ಪೂಜೆ ಮಾಡ್ತೇವೆ. ನಿಮಗೆ ಗೊತ್ತಿರಬಹುದು, ಯಾವುದೇ ಒಬ್ಬ ವ್ಯಕ್ತಿಯಾದರೂ ಹೊಸ ಮನೆಯನ್ನು ಕಟ್ಟಿದಾಗ ಮನೆಯಲ್ಲಿ ಪ್ರವೇಶ ಮಾಡುವಾಗ ನೀರನ್ನು ಹಿಡಿದುಕೊಂಡು ಹೋಗಬೇಕು. ಅವನ ಪತ್ನಿ ನೀರನ್ನು ಇದೆಲ್ಲ ಉದ್ದೇಶ ಏನಂದ್ರೆ, ಮೊದಲು ಗಂಗಾ ಪೂಜೆ ಅಂತ ಮಾಡ್ಕೊಂಡು ಹೋಗ್ಬೇಕು. ಇದರೆಲ್ಲ ಉದ್ದೇಶ ಏನಂದರೆ ಮನೆಯಲ್ಲಿ ನೀರಿನಿಂದ ಸಮಸ್ಯೆ ಉಂಟಾಗಬಾರದು. ನೀರು ಬಹಳಷ್ಟು ಕೆಲಸ ಮಾಡ್ತದೆ. ಈಗ ನಮ್ಮ ಪಂಡಿತರು ಹೇಳಿದ ಹಾಗೆ ರಕ್ತದ ಮಯ ಆಗಿತ್ತು, ಅಸುರರನ್ನೆಲ್ಲ ಸಂಹಾರ ಮಾಡಿ ರಕ್ತದ ಮಯ ಆಗಿತ್ತು ಶ್ರೀಕೃಷ್ಣನ. ಅಸುರರು ಅಂದರೆ ಅಸುರ ಶಬ್ದಕ್ಕೆ ಕೇವಲ ರಾಕ್ಷಸರು, ಅವರಿಗೆ ಕೋರೆ ದಾಡೆ ಇರ್ತದೆ, ಹಾಗಿರ್ತದೆ ಹೀಗಿರ್ತದೆ, ಸುಮ್ಮನೆ ಕಾಲ್ಪನಿಕವಾದ ರೂಪ ಅಲ್ಲ. ಅಸುಷು ರಮತೆ ಇತಿ ಅಸುರಹ ಅಂತ ಹೇಳ್ತಾರೆ. ಈ ನಮ್ಮ ಶರೀರ ಇದೇ ನಾನು, ಈ ಶರೀರವೇ ನಾನು ಅಂದ್ಕೊಂಡು ಇದರಲ್ಲಿಯೇ ರಮಮಾಣನಾಗಿರತಕ್ಕಂಥವ್ರು ಅಸುರರು, ಅವರ ಸಂಹಾರ ಆಗಿರ್ತದೆ. ಹಾಗೆ ಅದನ್ನು ಶುದ್ಧಿ ಮಾಡಿ, ಹಾಗೂ ಮನೆಯಲ್ಲಿ ಸ್ನಾನ, ಕುಡಿಯುವುದು ಇತ್ಯಾದಿ ಎಲ್ಲ ಬಳಕೆಗಳಿಗೂ ಸಹ ನೀರಿನಿಂದ ಸಮಸ್ಯೆ ಉಂಟಾಗಬಾರದು. ನೀರು ತಮಗೆಲ್ಲವರಿಗೂ ಪರಿಚಯ ಆಗಬಹುದು. ನೀರು ಕಡಿಮೆಯಾದರೆ ಎಷ್ಟು ಸಮಸ್ಯೆನೋ, ನೀರು ಜಾಸ್ತಿ ಆದರೂ ಅಷ್ಟೇ ಸಮಸ್ಯೆ ಆಗ್ತದೆ. ನಮ್ಗೆ ಬೆಂಗಳೂರಿನಲ್ಲಂತೂ ಹೇಳಬೇಕಾಗಿಯೇ ಇಲ್ಲ. ಹಾಗೆ ಆ ರೀತಿ ಯಾವುದೂ ರೀತಿಯ ಸಮಸ್ಯೆ ಉಂಟಾಗಬಾರದು ಅನ್ನುವ ಉದ್ದೇಶದಿಂದ ಪ್ರಥಮವಾಗಿ ನಮಗೆ ಪೃಥ್ವಿಯ ತೇಜೋ ವಾಯು ಆಕಾಶದಲ್ಲಿ ಪಂಚಮಹಾಭೂತಗಳಲ್ಲಿ ನೀರು ಒಂದು ಜಲತತ್ವ. ಆ ಜಲತತ್ವವನ್ನು ಪೂಜೆ ಮಾಡುವುದು. ಮೊದಲು ಪೃಥ್ವಿ ತತ್ವವನ್ನು ಪೂಜೆ ಮಾಡಿದ್ರು, ಭೂಮಿ ಹುಣ್ಣಿಮೆ ಆಯಿತು. ಜಲತತ್ವವನ್ನು ಪೂಜೆ ಮಾಡುವಂತಹದ್ದು ಇದು. ಖಂಡಿತ. ನಿಮ್ಮೆಲ್ಲರ ಜೊತೆ ನಾನು ಮತ್ತಷ್ಟು ಮಾತಾಡ್ತೀನಿ. ನಿಜಕ್ಕೂ ದೀಪಾವಳಿ ಹಬ್ಬದ ಮುಂದಿನ ವಿಧಾನಗಳಿಗೆ ತಯಾರಿಗೊಳಿಸೋದ್ರಿಂದ ಮನೆಯನ್ನ ಶುಚಿಗೊಳಿಸಬೇಕು, ನೀರನ್ನ ತುಂಬುವಂತ ಹಬ್ಬ ಮಾಡ್ತಾರೆ, ನೀರನ್ನು ಕೂಡ ಪೂಜಿಸಬೇಕು ಅನ್ನುವಂತಹ ಸಂದೇಶ ಇದರ ಹಿಂದೆ ಇದೆ. ಇನ್ನು 2ನೇ ದಿನ ನರಕ ಚತುರ್ದಶಿ. ಅಂದು ಶ್ರೀಕೃಷ್ಣ ನರಕಾಸುರನನ್ನ ಸಂಹರಿಸಿದ್ದು, 16,000 ರಾಜಪುತ್ರಿಯನ್ನ ರಕ್ಷಿಸಿದ್ದು, ಇದೊಂದು ನರಕ ಚತುರ್ದಶಿ. ಹಾಗಾದ್ರೆ ನರಕ ಚತುರ್ದಶಿಯನ್ನ ಆಚರಿಸುವ ಬಗೆ ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ. ದೀಪಾವಳಿಯಲ್ಲಿ ಪಟಾಕಿ ಹೊಡೆಯುವುದರಿಂದ ಪರಿಸರದಲ್ಲಿ ವಾಯು ಮಾಲಿನ್ಯವಾಗುತ್ತದೆ. ಇದರಿಂದ ಉಸಿರಾಟ ತೊಂದರೆ, ಕಿವಿ ತೊಂದರೆ, ಕಣ್ಣಿಗೂ ತೊಂದರೆಯಾಗಬಹುದು.